ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಕಳೆದ 4 ದಿನಗಳಿಂದ ನಿರ್ದೇಶಕ ಯೋಗರಾಜ್ ಭಟ್ ಅವರ ಆಡಿಯೋವೊಂದು ವೈರಲ್ ಆಗಿದೆ. ಇದು ಜೀ ಕನ್ನಡ ವಾಹಿನಿಯ ಮುಖ್ಯಸ್ಥರಾಗಿರುವಂಥ ರಾಘವೇಂದ್ರ ಹುಣಸೂರು ಅವರನ್ನು ಕುರಿತಂತೆ ಆಗಿದೆ. ಕನ್ನಡದ ನ್ಯೂ ಏಜ್ ವಿಕಟಕವಿ ಅಂತಾನೆ ಫೇಮಸ್ ಆಗಿರುವಂಥ ಭಟ್ರು ಸದಾ ನಗುಮುಖದ ತರ್ಲೆ ಅಸಾಮಿ. ಆದರೆ ಈಗ ವೈರಲ್ ಆಗಿರುವ ಆಡಿಯೋದಲ್ಲಿ ಭಟ್ರು ಗರಂ ಆಗಿದ್ದಾರೆ. ಇದು ಅವರ ಮುಂದಿನ 3 ಚಿತ್ರಗಳ ಸ್ಯಾಟಲೈಟ್ ರೈಟ್ಸ್ ಕುರಿತಂತೆ ಆಗಿದೆ. ವಿವಾದಗಳಿಂದ ಸದಾ ಅಂತರ ಕಾಯ್ದುಕೊಳ್ಳುವ ಭಟ್ರು ಈಗ ಗರಂ ಆಗಿರುವುದನ್ನು ನೋಡಿದರೆ ಅವರು ತುಂಬ ಫ್ರಸ್ಟ್ರೇಟ್ ಆಗಿರುವಂತೆ ಅನಿಸುತ್ತದೆ. ಭಟ್ರು ಕಿರುತೆರೆ ರಿಯಾಲಿಟಿ ಶೋಗಳ ಜಡ್ಜ್ ಕೂಡ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಭಟ್ರು ನಿರ್ದೇಶನ ಮಾಡಿದಂಥ ಮುಂದಿನ 3 ಚಿತ್ರಗಳ ರೈಟ್ಸ್ಗಳನ್ನು ರಾಘವೇಂದ್ರ ಹುಣಸೂರು ಅವರು ಖರೀದಿಸುವುದಾಗಿ ಮುಂಚೆ ಹೇಳಿದ್ದು, ಈಗ ಭಟ್ರ ಫೋನ್ ಕಾಲ್ಗಳನ್ನು ರಿಸೀವ್ ಮಾಡುತ್ತಿಲ್ಲವೆಂದು ಭಟ್ರು ಕೋಪಗೊಂಡಿದ್ದಾರೆ. ಇದಕ್ಕೆ ಸಂಬಂಧಿಸಿದ 2 ಆಡಿಯೋ ರೆಕಾರ್ಡ್ಗಳು ವಾಟ್ಸಪ್ನಲ್ಲಿ ಹರಿದಾಡುತ್ತಿವೆ. ಈ ಮುಂಚೆಯೂ ಕೂಡ ಇದೇ ರೀತಿ ತುಂಬ ಜನಗಳಿಗೆ ಮಾಡಿದ್ದೀಯಾ, ನೀನು ತುಂಬ ದೊಡ್ಡ ಮನುಷ್ಯ ಆಗಿದ್ದೀಯಾ, ನಿನ್ನ ಮತ್ತು ನಿನ್ನ ಚಾನಲ್ನ ಸಹವಾಸವೇ ಬೇಡ, ನಾನು ಬೇರೆಯವರೊಂದಿಗೆ ವ್ಯವಹಾರ ಮಾಡುತ್ತೇನೆ ಎಂದು ಭಟ್ರು ಬೈದಿದ್ದಾರೆ. ಮುಂದಿನ ದಿನಗಳಲ್ಲಿ ಭಟ್ರು ಈ ಚಿತ್ರಗಳ ಬಿಸ್ನೆಸ್ ಯಾರ ಹತ್ತಿರ ಮಾಡುತ್ತಾರೆ ಎಂದು ಕಾದು ನೋಡಬೇಕು.